ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಅವರಿಗೆ ನಿಮ್ಮ ಪರ್ಸ್ನಾಲಿಟಿ ಅನ್ನೋದು ತುಂಬ ಇಷ್ಟ ನೀವು ನಿಮ್ಮನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿಕೊಳ್ಳುವ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಜೊತೆ ಮಾತಾಡಿದ್ರೆ ಅವರಿಗೆ ಒಂದು ರೀತಿಯ ಪೀಸ್ ಮತ್ತು ಕಂಫರ್ಟ್ ಸಿಗ್ಬೋದು. ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಅವರು ಗಂಟೆಗಟ್ಟಲೆ ಕೂಡ ನಿಮ್ಮ ಜೊತೆ ಮಾತಾಡಿರಬಹುದು. ಅಂದರೆ ಯಾವುದೇ ಬೋರ್ ಆಗದೆ ಪಾಸ್ಟಲ್ಲಿ ಆ ರೀತಿಯ ವಿಷಯಗಳು ನಡೆದಿರ್ಬೋದು. ಆದರೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಬೇಗ ವಿಷಯಗಳಿಂದ ಡಿಸ್ಟ್ರ್ಯಾಕ್ಟ್ ಆಗುವ ವ್ಯಕ್ತಿ ಆಗಿರ್ಬೋದು. ಆದರೆ ನೀವು ತುಂಬ ಫೋಕಸ್ಡ್ ಆಗಿರುವ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ಗೆ ಕಂಪೇರ್ ಮಾಡಿದ್ರೆ ನೀವು ತುಂಬ ಫೋಕಸ್ಡ್ ಆಗಿರುವಂತಹ ವ್ಯಕ್ತಿ. ಸೊ ಫೈನಾನ್ಷಿಯಲಿ ಕೂಡ ನೀವು ನಿಮ್ಮ ಪಾರ್ಟ್ನರ್ಗಿಂತ ಬೆಟರ್ ಆಗಿರ್ಬೋದು. ಇದು ಅಬಂಡೆನ್ಸ್ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎನರ್ಜಿ. ನೀವು ಅವರಿಗಿಂತ ಮೆಚ್ಯೂರ್ ಆಗಿರಬಹುದು ಕೂಡ. ಪಾಸ್ಟಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ಲಿ ಅಟ್ರ್ಯಾಕ್ಟೆಡ್ ಆಗಿದ್ದರು. ಅವರ ಥಾಟ್ ಏನಿತ್ತು ಅಂದರೆ ನೀವು ಬಹುಶಃ ಅವರ ರೀಚ್ಗೂ ಹೊರಗಿರುವಂತಹ ವ್ಯಕ್ತಿ ಅಂತ. ಈ ಫೀಲಿಂಗ್ ನಿಮ್ಮ ಪಾರ್ಟ್ನರ್ಗೆ ಎಲ್ಲೋ ಒಂದು ಕಡೆ ಬಂದಿರ್ಬೋದು. ಸೊ ನಿಮ್ಮನ್ನು ರಿಲೇಷನ್ಶಿಪ್ಗೆ ತರೋದಕ್ಕೆ ಈ ಪರ್ಸನ್ ತುಂಬ ಎಫರ್ಟ್ಸ್ ಕೂಡ ಹಾಕಿರ್ಬೋದು. ಆದರೆ ಒಂದು ಸಲ ನೀವು ಅವ್ರ ಜೊತೆ ರಿಲೇಷನ್ಶಿಪ್ಗೆ ಬಂದ ಮೇಲೆ ಈ ಪರ್ಸನ್ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ಳೋದಕ್ಕೆ ಶುರು ಮಾಡಿರ್ಬೋದು. ಅವರು ತುಂಬ ಎಫರ್ಟ್ಸ್ ಹಾಕಿದ್ರು ಈ ರಿಲೇಷನ್ಶಿಪ್ಪಲ್ಲಿ. ಮೊದಲು ರಿಲೇಷನ್ಶಿಪ್ಗೆ ಬರಬೇಕಾದ್ರೆ ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ತುಂಬ ಒಳ್ಳೆಯ ಕೆಮಿಸ್ಟ್ರಿ, ಸೊ ಈ ಕನೆಕ್ಷನ್ನಲ್ಲಿ ಇರ್ಬೋದು. ಆದರೆ ಸಡನ್ಲಿ ಇಲ್ಲಿ ಥಿಂಗ್ಸ್ ಚೇಂಜ್ ಆಗಿದೆ. ಈ ವ್ಯಕ್ತಿಯ ಬಿಹೇವಿಯರ್ ಚೇಂಜ್ ಆಗಿದೆ. ಈ ಚೇಂಜನ್ನು ನೀವು ನೋಟಿಸ್ ಮಾಡಿದ್ದೀರಾ. ಅವರೀಗ ನಿಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನೀವು ಅವರಿಗೆ ಕಾಲ್ ಮಾಡಿದಾಗ ಈಗ ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬೋದು. ಸೊ ಕೆಲವೊಂದು ಸಲ ಅವಾಯ್ಡ್ ಮಾಡಿರ್ಬೋದು. ಎಲ್ಲ ವಿಷಯಗಳಲ್ಲೂ ಇನ್ವಾಲ್ವ್ ಆಗ್ತಾ ಇಲ್ಲ ಅವರು ಅವರ ಫ್ರೆಂಡ್ಸ್ ಹೇಗೆ ಇನ್ವಾಲ್ವ್ ಮಾಡ್ತಾರೆ, ಅವರ ಫ್ಯಾಮಿಲಿಯನ್ನು ಹೇಗೆ ಇನ್ವಾಲ್ವ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ನಿಮಗೂ ಕೆಲವೊಂದು ಸಲ ಬಂದಿರ್ಬೋದು. ಸೊ ಈ ಪರ್ಸನ್ ನನ್ನ ಜೊತೆ ಯಾಕೆ ಹೀಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನಿಮಗೆ ತುಂಬ ಹರ್ಟ್ ಆಗ್ತಾ ಇದೆ. ನೀವು ಅವರಿಗಾಗಿ ಆಲ್ ಟೈಮ್ ಅವೈಲಬಲ್ ಆಗಿರ್ಬೋದು. ಆದರೆ ಈ ವ್ಯಕ್ತಿ ನಿಮಗಾಗಿ ಆಲ್ ಟೈಮ್ ಅವೈಲಬಲ್ ಆಗಿರೋದಿಲ್ಲ. ಈ ಡಿಫ್ರೆನ್ಸ್ ಇಲ್ಲಿದೆ. ನೀವು ಅವರ ಕಂಪೇರ್ನಲ್ಲಿ ಹೆಚ್ಚು ಎಮೋಷ್ನಲ್ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ ಹೆಚ್ಚು ಪ್ರಾಕ್ಟಿಕಲ್, ಲಾಜಿಕಲ್ ಆಗಿದ್ದು ಮೈಂಡ್ನಿಂದ ಯೋಚನೆ ಮಾಡುವ ವ್ಯಕ್ತಿ ಆಗಿರ್ಬೋದು. ಕನ್ಫ್ಯೂಷನ್ ಎನರ್ಜಿ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಮೂಮೆಂಟ್ ಕೂಡ ಕಾಣಿಸಿರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಇನ್ನೂ ನಿಮಗೆ ಕಮಿಟ್ಮೆಂಟನ್ನು ಕೊಟ್ಟಿಲ್ಲ. ನಿಮ್ಮ ಕನೆಕ್ಷನಲ್ಲಿ ಯಾವುದೇ ಲೆವೆಲ್ ಅಪ್ ಆಗಿಲ್ಲ. ನಿಮ್ಮ ಕನೆಕ್ಷನ್ಗೆ ಇನ್ನೂ ಪ್ರಾಪರ್ ನೇಮ್ ಕೂಡ ಇರದೇ ಇರ್ಬೋದು. ಅಥವಾ ನಿಮ್ಮ ಕನೆಕ್ಷನ್ ತುಂಬ ಸೀಕ್ರೆಟ್ ಆಗಿರ್ಬೋದು. ಅಥವಾ ಈ ವ್ಯಕ್ತಿ ಅವರ ಹಾರ್ಟ್ನಲ್ಲಿ ಸೀಕ್ರೆಟ್ ಫೀಲಿಂಗ್ಸ್ ಹೋಲ್ಡ್ ಮಾಡ್ತಾ ಇರ್ಬೋದು. ಆದರೆ ಆ ಫೀಲಿಂಗ್ಸನ್ನು ಇನ್ನೂ ನಿಮಗೆ ಎಕ್ಸ್ಪ್ರೆಸ್ ಮಾಡಿಲ್ಲ. ನಿಮ್ಮ ಕನೆಕ್ಷನಲ್ಲಿ ಇಂತಹ ಸಿಚುವೇಶನ್ ಕೂಡ ಇರ್ಬೋದು. ಬಟ್ ಕರೆಂಟ್ ಎನರ್ಜಿ ಅವರ ನೆಕ್ಸ್ಟ್ ಆ್ಯಕ್ಷನ್ ಬಗ್ಗೆ ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಈ ವ್ಯಕ್ತಿ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಾಗಬೇಕು ಅನ್ನೋದರ ಬಗ್ಗೆ ಹೈಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಈ ಟೈಮ್ನಲ್ಲಿ ನೀವು ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಕೂಡ ಇರ್ಬೋದು. ಸೊ ಈ ಪಾರ್ಟ್ನರ್ ನಿಮ್ಮ ಕಡೆಗೆ ಬರೋದಕ್ಕೆ ಯಾವುದೋ ಪ್ಲ್ಯಾನಿಂಗ್, ಯಾವುದೋ ಸ್ಟ್ರಾಟಜಿಯನ್ನು ಮಾಡ್ತಾ ಇರ್ಬೋದು. ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಕ್ಕೆ ಸೀಕ್ರೆಟ್ ಪ್ಲ್ಯಾನ್, ಸೀಕ್ರೆಟ್ ಆಗಿರುವಂತಹ ಸ್ಟ್ರಾಟಜಿ ಮಾಡ್ತಾ ಇರ್ಬೋದು. ಸೊ ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್ ಆಗಿ ನಡೀತಾ ಇದೆ. ಸಡನ್ಲಿ ಏನು ಆಗೋದಿಲ್ಲ ಅನ್ನೋ ಎನರ್ಜಿ ಇದೆ. ಸೊ ಸಡನ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಆದರೆ ಹೋಪ್ ಇಟ್ಕೊಳ್ಬೋದು. ಈ ಕನೆಕ್ಷನ್ ಬಗ್ಗೆ ಹೋಪ್ಸ್ ಇಟ್ಕೊಳ್ಬೋದು.
ತುಂಬ ಲಾಂಗ್ ಟೈಮ್ನಿಂದ ಈ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು. ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ತುಂಬ ಲಾಂಗ್ ಟೈಮ್ನಿಂದ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ನಿಮ್ಮ ಜೊತೆ ಮಾತಾಡದೇ ಇರ್ಬೋದು. ಹಾಗಾಗಿ ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಹೋಲ್ಡ್ ಮಾಡ್ತಾರಾ, ಎಮೋಷನ್ಸ್ ಹೋಲ್ಡ್ ಮಾಡ್ತಾರಾ, ಅಥವಾ ಮೊದಲಿದ್ದ ಫೀಲಿಂಗ್ಸ್ ಈಗ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮಗಿರ್ಬೋದು. ಈ ಪರ್ಸನ್ ಮನಸ್ಸಿನಲ್ಲಿ ಇನ್ನೂ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಇದೆಯಾ ಅನ್ನೋದನ್ನು ನೋಡಿದಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ಪರ್ಸನ್ ಇನ್ನೂ ನಿಮಗಾಗಿ ಅವರ ಫೀಲಿಂಗ್ಸ್ ಎಮೋಷನ್ಸನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಇನ್ನೂ ಹೋಪ್ ಇದೆ. ಆದರೆ ಈ ವ್ಯಕ್ತಿ ಅವರ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಎಸಿಟೇಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಿಚುವೇಶನ್ ಈ ಪರ್ಸನ್ಗೆ ಇದೆ, ಯಾವುದೋ ಒಂದು ಪ್ರೆಷರ್ ಇರ್ಬೋದು, ಅವರ ಫ್ಯಾಮಿಲಿಯ ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಮತ್ತು ಲವ್ಗೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಈ ಪರ್ಸನ್ ಬ್ಯುಸಿ ಇದ್ದೀನಿ ಅಂತ ಹೇಳಿದಾಗ ಅವರು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಎನರ್ಜಿ ಪ್ರಕಾರ ಅವರು ಎಕ್ಸ್ಕ್ಯೂಸಸ್ ಕೊಡ್ತಾ ಇಲ್ಲ. ಫೈನಾನ್ಷಿಯಲಿ ಸೆಕ್ಯೂರ್ ಮಾಡ್ಕೊಳ್ಳೋದರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಈ ಪರ್ಸನ್ ಅವರ ಲೈಫ್ನಲ್ಲಿ ತುಂಬ ಬ್ಯುಸಿ ಆಗಿರಬಹುದು. ಸೊ ಎನರ್ಜಿ ಪ್ರಕಾರ ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಫೋಕಸ್ ಮಾಡ್ತಾ ಇರ್ಬೋದು. ಈ ಪರ್ಸನ್ಗೆ ಸ್ಪೇರ್ ಟೈಮ್ ಇಲ್ಲ. ಈ ಕನೆಕ್ಷನ್ಗೆ ಅಟೆನ್ಷನ್ ಕೊಡೋದಕ್ಕೆ, ಈ ಕನೆಕ್ಷನ್ ಮೇಲೆ ಫೋಕಸ್ ಮಾಡೋದಕ್ಕೆ ಈಗ ಅವರ ಹತ್ರ ಟೈಮ್ ಇಲ್ಲ. ಮೊದಲು ಅವರು ಬೇರೆ ಥಿಂಗ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರನ್ನು ಸ್ಟೇಬಲ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಬಯಸ್ತಾರೆ. ನಿಮ್ಮಿಬ್ಬರ ನಡುವೆ ಫೈನಾನ್ಷಿಯಲಿ ಡಿಫ್ರೆನ್ಸಸ್ ಇದ್ದರೆ ನಿಮ್ಮ ಲೆವೆಲ್ಗೆ ಅವರನ್ನು ತಂದುಕೊಳ್ಬೇಕು ಅಂತ ಬಯಸ್ತಾರೆ. ಸೊ ಆಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಕೂಡ ಇದೆ. ಸೊ ಅವರನ್ನು ಫೈನಾನ್ಷಿಯಲಿ ಸೆಕ್ಯೂರ್ ಮತ್ತು ಸ್ಟೇಬಲ್ ಮಾಡಿಕೊಂಡು ಆಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಕೂಡ ಎನರ್ಜಿ ಇದೆ. ಅವರು ನಿಮ್ಮ ರೀಚ್ನಲ್ಲಿ ಇಲ್ಲ, ನೀವು ಅವರ ರೀಚ್ನಿಂದ ಹೊರಗಡೆ ಇದ್ದೀರಾ ಅನ್ನೋ ಫೀಲಿಂಗ್ ಅವರಿಗಿದೆ. ನಿಮ್ಮ ಮುಂದೆ ವರ್ತಿ ಆಗಿ ಕಾಣಬೇಕು, ಆ ರೀತಿ ಬಯಸ್ತಾ ಇದ್ದಾರೆ. ಆಮೇಲೆ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಅವರ ಮೈಂಡ್ ಸೆಟ್. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕೆಂದರೆ ನೀವು ಈ ಪರ್ಸನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರ್ಬೋದು. ಈ ಪರ್ಸನ್ ನನ್ನನ್ನು ಯಾಕೆ ಇನ್ನೂ ಇಗ್ನೋರ್ ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟು ಬ್ಯುಸಿಯಾಗಿ ಕಾಣ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಅದೇ ಥಿಂಗ್ ನಿಮ್ಮನ್ನು ಫ್ರಸ್ಟ್ರೇಟ್ ಮಾಡ್ತಾ ಇದೆ, ಅದೇ ಥಿಂಗ್ ನಿಮ್ಮನ್ನು ಸಿಟ್ಟನ್ನು ತಂದು ಕೊಡ್ತಾ ಇದೆ. ಸೊ ಅದರ ಕಾರಣದಿಂದ ಈ ವ್ಯಕ್ತಿ ಬಗ್ಗೆ ನಿಮ್ಮೊಳಗೆ ಹೇಟ್ ಕೂಡ ಬರ್ಬೋದು. ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ನಾನು ಇವ್ರ ಜೊತೆ ಮಾತಾಡೋದಿಲ್ಲ, ಇವ್ರು ನನ್ನ ಹತ್ರ ಬಂದರೂ ನಾನು ಇವರನ್ನು ಫರ್ಗಿವ್ ಮಾಡೋದಿಲ್ಲ ಅನ್ನೋ ಫೀಲಿಂಗ್ ನಿಮ್ಮೊಳಗೆ ಇರ್ಬೋದು. ನಿಮ್ಮೊಳಗಿನ ಫ್ರಸ್ಟ್ರೇಷನ್ ಮತ್ತು ಆ್ಯಂಗರ್ ಅವರ ಬಗ್ಗೆ ಒಂದು ರೀತಿಯ ಹೇಟ್ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಈ ಎಮೋಷನ್ ಅನ್ನೋದು ಪರ್ಮನೆಂಟ್ ಅಲ್ಲ. ನೀವೀಗ ಫೇಸ್ ಮಾಡ್ತಾ ಇರುವ ಈ ಎಮೋಷನ್ ಕೂಡ ಪರ್ಮನೆಂಟ್ ಅಲ್ಲ ಅನ್ನೋ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇಲ್ಲ ಅನ್ನೋದು ಅವರ ಅವಾಯ್ಡೆನ್ಸ್. ನಿಮ್ಮೊಳಗೆ ಹೇಟ್ ಕ್ರಿಯೇಟ್ ಮಾಡ್ತಾ ಇದ್ದರೆ, ಅವರ ಬಗ್ಗೆ ಕಂಪ್ಲೇಂಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಈ ಎಮೋಷನ್ಸ್ ಅನ್ನೋದು ಪರ್ಮನೆಂಟ್ ಅಲ್ಲ. ಫೇರ್ನೆಸ್ ಆ್ಯಂಡ್ ಜಸ್ಟಿಸ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರಾ ಅಂತ ನೋಡಿದಾಗ ಎಸ್, ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಸ್ವತಃ ಮುಂದೆ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಇಷ್ಟು ಟೈಮ್ ನಿಮ್ಮಿಂದ ಯಾಕೆ ದೂರ ಇದ್ದರು, ಯಾಕೆ ನಿಮ್ಮ ಜೊತೆ ಮಾತಾಡಲಿಲ್ಲ, ರೀಸನ್ ಏನು, ಅವರ ಮನಸ್ಸಿನಲ್ಲಿ ಏನಿತ್ತು ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತಾರೆ, ಎಲ್ಲ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾರೆ. ಸೊ ಅಪಾಲಜಿ ಜೊತೆ ನಿಮ್ಮ ಜೊತೆ ಬರ್ತಾರೆ, ಸಾರಿ ಕೂಡ ಕೇಳ್ತಾರೆ, ಅವರ ಈಗೋವನ್ನು ಬಿಟ್ಟು ಬರ್ತಾರೆ. ಈಗ ಈಗೋಸ್ಟಿಕ್ ಆಗಿ ಬಿಹೇವ್ ಮಾಡ್ತಾ ಇದ್ದರೆ ಅವರ ಈಗೋ ಬಿಟ್ಟು ನಿಮ್ಮ ಹತ್ರ ಬರುವ ಎನರ್ಜಿ ಇದೆ. ವೆರಿ ಸೂನ್ ಇಲ್ಲಿ ಎನರ್ಜಿ ಇದೆ. ತುಂಬ ಸ್ಪೀಡ್ನಲ್ಲಿ ಈ ಪರ್ಸನ್ ನಿಮ್ಮ ಕಡೆ ಬರೋದಕ್ಕೆ ಬಯಸ್ತಾರೆ. ನಿಮಗೆ ಫೇರ್ನೆಸ್ ಕೊಡಬೇಕು ಅಂತ ಬಯಸ್ತಾರೆ, ನಿಮ್ಮ ಜೊತೆ ಜಸ್ಟಿಸ್ ಮಾಡಬೇಕು ಅಂತ ಬಯಸ್ತಾರೆ. ಇಲ್ಲಿವರೆಗೆ ಫೇರ್ ಟ್ರೀಟ್ಮೆಂಟ್ ಸಿಗದೇ ಇದ್ದರೆ ಈಗ ಆ ಫೇರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಈ ಎನರ್ಜಿ ಇದೆ ಈ ವ್ಯಕ್ತಿಯ ಕಡೆಯಿಂದ. ಸಾಲಿಡ್ ಆಫರ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಒಂದು ಸಾಲಿಡ್ ಆಫರ್ ಜೊತೆ ಬರ್ತಾರೆ. ನೀವು ರಿಜೆಕ್ಟ್ ಮಾಡೋದಕ್ಕೆ ಆಗದೇ ಇರುವಂತಹ ಆಫರ್ ಜೊತೆ ಬರಬಹುದು. ನೀವು ರಿಫ್ಯೂಸ್ ಮಾಡೋದಕ್ಕೆ ಆಗದೇ ಇರುವಂತಹ ಆಫರ್ ಇರಬಹುದು. ನಿಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ರೀಸನ್ಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೊ ಈ ಕನೆಕ್ಷನ್ಗೆ ಎಫರ್ಟ್ ಹಾಕುವ ಎನರ್ಜಿ ಇದೆ. ಸಕ್ಸಸ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ನೀವು ಏನು ಮಾಡಬೇಕು ಅಂತ ನೋಡಿದಾಗ ಸಕ್ಸಸ್ ಎನರ್ಜಿ ಇದೆ. ಅಂದರೆ ಈ ಕನೆಕ್ಷನ್ನಲ್ಲಿ ಈಗ ಎಷ್ಟೇ ಫೇಲ್ಯೂರ್ಸ್ ಬಂದಿದ್ರು ಈ ಕನೆಕ್ಷನ್ನಲ್ಲಿ ಸಕ್ಸಸ್ ಅನ್ನೋದು ಕಾಣ್ತಾ ಇದೆ. ಅಂದರೆ ನೀವು ಯಾರ ಜೊತೆನಾದರೂ ಕನೆಕ್ಟ್ ಆದಾಗ, ಈವನ್ ಫ್ಯಾಮಿಲಿಯಲ್ಲೂ ಕೂಡ ನಿಮ್ಮ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಕಸಿನ್ಸ್ ಜೊತೆ ಯಾವತ್ತಾದರೂ ಫೈಟ್ ಆಗದೆ ಏನೂ ಉಳ್ಕೊಂಡಿರೋದಿಲ್ಲ. ಯಾವತ್ತಾದರೂ ಫೈಟ್ ಆಗೇ ಆಗಿರುತ್ತೆ. ಏನಾದರೂ ಒಂದು ಸಣ್ಣ ಪುಟ್ಟ ಮಾತು ನಡೆದಿರುತ್ತೆ. ಅವ್ರ ಜೊತೆ ಮಾತು
ಒಂದೊಂದು ಸಲ ಮಾತಾಡದೆ ಕೂಡ ಇರ್ತೀವಿ. ಇವೆಲ್ಲ ಹ್ಯಾಪನ್ ಆಗಿರುತ್ತೆ. ನೀವು ಯಾರ ಜೊತೆ ಇರ್ತೀರೋ ಅವರ ಜೊತೆ ಡಿಸ್ಅಗ್ರಿಮೆಂಟ್ಸ್ ಕೂಡ ಆಗಿರುತ್ತೆ, ಫೈಟ್ಸ್ ಆಗಿರುತ್ತೆ, ಕೆಲವೊಂದು ಸಲ ಕೋಪ ಮಾಡ್ಕೊಂಡಿರ್ತೀವಿ. ಆದರೆ ಅದರಿಂದ ಕನೆಕ್ಷನ್ ಬ್ರೇಕ್ ಆಗೋದಿಲ್ಲ. ನಿಮ್ಮ ಈ ಕನೆಕ್ಷನ್ ಕೂಡ ಹಾಗೇ. ಸೊ ಮುಂದೆ ಸಕ್ಸಸ್ ಎನರ್ಜಿ ಇದೆ. ಈ ಕನೆಕ್ಷನ್ನಲ್ಲಿ ಫೇಲ್ಯೂರ್ ಬಂದಿದೆ, ಆ ಫೇಲ್ಯೂರ್ ಮುಂದಿನ ದಿನಗಳಲ್ಲಿ ಸಕ್ಸಸ್ ಸಿಗುವ ಎನರ್ಜಿ ಇದೆ. ಸೊ ಈ ಕನೆಕ್ಷನ್ ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ಎನರ್ಜಿ. ಎಮೋಷ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಹಾನೆಸ್ಟ್ ಎಕ್ಸ್ಪ್ರೆಷನ್ ಎನರ್ಜಿ. ಸೊ ಲೆಟ್ ದೆಮ್ ಸ್ಪೀಕ್, ಲೆಟ್ ದೆಮ್ ಎಕ್ಸ್ಪ್ಲೈನ್ ದೆಮ್ಸೆಲ್ವ್ಸ್. ಅವರಿಗೆ ಅವರನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಅವರ ಡಿಸೈರ್ಸ್ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಅವರ ಮಾತುಗಳನ್ನು ನೀವು ಕೇಳಬೇಕು, ಅವರನ್ನು ಡಿಸ್ಟರ್ಬ್ ಮಾಡದೆ ಕೇಳಬೇಕು. ಆಗ ಮಾತ್ರ ಅವರನ್ನು ಕ್ಲಿಯರ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಆಗ ಮಾತ್ರ ಅವರು ಯಾಕೆ ಹೀಗೆ ಮಾಡಿದ್ರು, ರೀಸನ್ಸ್ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಮನಸ್ಸಿನಲ್ಲಿರುವ ಅನ್ಆನ್ಸರ್ಡ್ ಕ್ವಶನ್ಸ್ಗೆ ಅವರಿಂದಲೇ ಆನ್ಸರ್ ಸಿಗುತ್ತೆ. ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಪರ್ಸನ್ ನಿಮ್ಮ ಕಡೆಗೆ ಬಂದಾಗ ಲೆಟ್ ದೆಮ್ ಸ್ಪೀಕ್ ವಿತೌಟ್ ಡಿಸ್ಟರ್ಬಿಂಗ್ ದೆಮ್. ಹಳೆಯ ವಿಷಯಗಳನ್ನು ಮಧ್ಯದಲ್ಲಿ ಮತ್ತೆ ತರಬೇಡಿ. ಈ ವ್ಯಕ್ತಿ ನನ್ನ ಜೊತೆ ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ ಹಳೆಯ ಮಿಸ್ಟೇಕ್ಸನ್ನು ಮತ್ತೆ ಹೇಳಿ ಅವರನ್ನು ಡೌನ್ ಫೀಲ್ ಮಾಡಿಸೋದು, ಅವರನ್ನು ಕಡಿಮೆ ಫೀಲ್ ಮಾಡಿಸೋದು ಕೂಡ ನಿಮ್ಮಿಂದ ತಪ್ಪಾಗುತ್ತೆ. ಸೊ ಎಸ್, ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾರೆ. ಅವರು ಯಾವುದೇ ಸ್ಟೆಪ್ ತಗೊಂಡ್ರೆ, ಯಾವುದೇ ಆ್ಯಕ್ಷನ್ ತಗೊಂಡ್ರೆ ಲೆಟ್ ದೆಮ್. ಅವ್ರಿಗೆ ಎಫರ್ಟ್ಸ್ ಹಾಕೋದಕ್ಕೆ ಅವಕಾಶ ಕೊಡಿ. ಅವರಿಗೂ ಎಫರ್ಟ್ ಹಾಕೋದಕ್ಕೆ ಬಿಡಿ. ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ಳಿ. ಅವರಿಗೂ ಎಫರ್ಟ್ಸ್ ಹಾಕೋದಕ್ಕೆ ಬಿಡಿ. ಯಾವುದಾದ್ರೂ ಥಿಂಗ್ ನಿಮ್ಮ ಜೊತೆ ವ್ಯಾಲ್ಯೂ ಜೊತೆ ಸಿಕ್ಕಿದಾಗ, ತುಂಬ ಎಫರ್ಟ್ ಹಾಕಿ ಸಿಕ್ಕಾಗ ನಾವು ಆ ಥಿಂಗ್ನ ರೆಸ್ಪೆಕ್ಟ್ ಮಾಡ್ತೀವಿ, ಆ ಥಿಂಗ್ನ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ತೀವಿ. ಆದರೆ ಯಾವುದಾದ್ರೂ ಥಿಂಗ್ ನಮಗೆ ಫ್ರೀಯಾಗಿ ಸಿಕ್ಬಿಟ್ರೆ ಅದರ ರೆಸ್ಪೆಕ್ಟ್ ನಾವು ಮಾಡೋದಿಲ್ಲ, ಜನರು ಅದನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಈ ಪರ್ಸನ್ ಮುಂದೆ ನಿಮ್ಮ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಬೇಕು. ನೀವು ಈ ಪರ್ಸನ್ ನಿಮ್ಮ ಹತ್ರ ಬಂದರೆ ನಿಮ್ಮ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಿ. ಈಗೋ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ಎನರ್ಜಿ ಗಿಲ್ಟಲ್ಲಿದೆ. ಬಹುಶಃ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾಯಿದ್ರು, ಈ ಪರ್ಸನ್ ನಿಮಗೆ ತುಂಬ ಈಗೋ ತೋರಿಸಿರ್ಬೋದು, ತುಂಬ ಪ್ರೈಡ್ ತೋರಿಸಿರ್ಬೋದು. ಈ ಪರ್ಸನ್ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಅವರ ಈಗೋ ತುಂಬ ಹೈ ಆಗಿರ್ಬೋದು. ತುಂಬ ಸೆಲ್ಫಿಶ್ ಬಿಹೇವಿಯರ್ ಕೂಡ ನಿಮ್ಮ ಪಾರ್ಟ್ನರಲ್ಲಿ ಇರಬಹುದು. ಸೊ ರೂಡ್ ಬಿಹೇವಿಯರ್ ಇರ್ಬೋದು. ಸೊ ಇಗ್ನೋರ್ ಮಾಡಿರ್ಬೋದು. ಅವರ ಬಿಹೇವಿಯರ್ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಅದೇ ವಿಷಯ ಈ ಎನರ್ಜಿಯಲ್ಲಿದೆ. ಆದರೆ ಈಗ ಅವರು ಅವರ ಈಗೋ ಬಿಟ್ಟು ಮತ್ತೆ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಅವರು ನಿಮಗೆ ಎಲ್ಲಿ ಈಗೋ ತೋರಿಸಿದ್ದಾರೋ ಅಲ್ಲಿ ಈಗ ಅವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಯಾಕೆ ಹಾಗೆ ಬಿಹೇವ್ ಮಾಡಿದೆ, ನಾನು ಹಾಗೆ ಬಿಹೇವ್ ಮಾಡಬಾರ್ದಿತ್ತು, ನಾನು ಆ ಮಾತುಗಳನ್ನು ಹೇಳಬಾರ್ದಿತ್ತು ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ. ಈ ರಿಯಲೈಸೇಷನ್ ಅವರೊಳಗೆ ಬಂದಿದೆ. ಈ ಪರ್ಸನ್ ಈಗ ಈಗೋ ತೋರಿಸೋದಕ್ಕೆ ಬಯಸ್ತಾ ಇಲ್ಲ. ಅವರ ಈಗೋ ಅನ್ನೋದು ಡೌನ್ ಆಗ್ತಾ ಇದೆ. ಯಾವುದೋ ಬಿಟ್ಟರ್ ಫೇಸ್ ಮಾಡಿರ್ಬೋದು. ಈಗೋ ತನ್ನಿಂದ ತಾನೇ ಡೌನ್ ಆಗಿದೆ. ಏನೋ ಒಂದು ಥಿಂಗ್ ನಡೆದಿರಬಹುದು, ಏನೋ ಒಂದು ರಿಯಲೈಸೇಷನ್ ಅವರಿಗಾಗಿರಬೇಕು, ಏನೋ ಒಂದು ಅವೇಕ್ನಿಂಗ್ ಈ ಪರ್ಸನ್ಗಾಗಿದೆ. ಸೊ ಅವರು ಗಿಲ್ಟ್ನಲ್ಲಿದ್ದಾರೆ. ಅವರ ಈಗೋಗೆ ಸಂಬಂಧಪಟ್ಟ ಅವ್ರು ಹೇಗೆ ಬಿಹೇವ್ ಮಾಡಿದ್ರೋ ಆ ಬಿಹೇವಿಯರ್ ಬಗ್ಗೆ ಈ ಪರ್ಸನ್ಗೆ ಶೇಮ್ ಫೀಲ್ ಆಗ್ತಾ ಇದೆ. ಸೊ ನಾನು ಆ ಥಿಂಗ್ಸ್ ಮಾಡಬಾರ್ದಿತ್ತು ಅನ್ನೋ ಫೀಲಿಂಗ್ ಅವರೊಳಗಿದೆ. ಸೊ ಅದೇ ಥಿಂಗ್ ಅವರಿಗೆ ಮತ್ತೆ ನಿಮ್ಮನ್ನು ಫೇಸ್ ಮಾಡೋದಕ್ಕೆ ಎಸಿಟೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಇಷ್ಟೆಲ್ಲ ಮಾಡಿದ್ಮೇಲೆ, ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇವರನ್ನು ಹೇಗೆ ಫೇಸ್ ಮಾಡಲಿ ಅನ್ನೋ ಫೀಲಿಂಗ್ ಅವರಿಗಿದೆ. ಡಿವೈನ್ ಕನೆಕ್ಷನ್ ಆ್ಯಂಡ್ ಅಬಂಡೆನ್ಸ್ ಎನರ್ಜಿ. ಇದು ಒಂದು ಡಿವೈನ್ ಕನೆಕ್ಷನ್ ಕೂಡ ಆಗಿರ್ಬೋದು. ಇಲ್ಲಿ ನಿಮ್ಮಿಬ್ಬರ ನಡುವೆ ಡಿವೈನ್ ಕನೆಕ್ಷನ್ ಇರ್ಬೋದು. ಈ ಕನೆಕ್ಷನ್ನಲ್ಲಿ ಡಿವೈನ್ ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ಜನರಿಗೆ ಡಿವೈನ್ ಟೈಮಿಂಗ್ ವೆರಿ ಸೂನ್ ಬರ್ಬೋದು. ಈ ವ್ಯಕ್ತಿ ನಿಮ್ಮನ್ನು ನೋಟಿಸ್ ಮಾಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ಈ ಸ್ಟಾಕಿಂಗಿಂದ ರೀಸನ್ ಏನು ಅಂದರೆ ಪಾರ್ಟ್ನರ್ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮಗೆ ಇನ್ನೂ ಅವರ ಬಗ್ಗೆ ಎಮೋಷನ್ಸ್ ಇದೆಯಾ, ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಅವರಿಗಾಗಿ ಫೀಲಿಂಗ್ಸ್ ಇದೆಯಾ, ಅದನ್ನು ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಅವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಬಯಸ್ತಾರೆ. ನಿಮ್ಮನ್ನು ಅಪ್ರೋಚ್ ಮಾಡುವ ಬದಲು ನೀವು ಇವ್ರ ಜೊತೆ ರಿಯೂನಿಯನ್ಗೆ ರೆಡಿ ಇದ್ದೀರಾ, ನೀವು ಇವರನ್ನು ರಿಜೆಕ್ಟ್ ಮಾಡೋದಿಲ್ವಾ ಅನ್ನೋ ಒಂದು ಗ್ಯಾರಂಟಿ ಅನ್ನೋದು ಅವ್ರಿಗೆ ಬೇಕಾಗಿದೆ. ಸೊ ಅವರು ನಿಮ್ಮನ್ನು ಇನ್ನಷ್ಟು ಅಬ್ಸರ್ವ್ ಮತ್ತು ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಸೊ ಈ ಸಿಚುವೇಷನ್ನಿಂದ ಈ ವ್ಯಕ್ತಿ ಅಫೆಕ್ಟೆಡ್ ಆಗಿದ್ದಾರೆ. ಡಿಟರ್ಮಿನೇಷನ್ ಆ್ಯಂಡ್ ಫಾರ್ವರ್ಡ್ ಮೂಮೆಂಟ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಯಾವ ರೀಸನ್ಗಾಗಿ ನಿಮ್ಮಿಂದ ದೂರ ಆಗಿದ್ದಾರೋ, ಕೆರಿಯರ್ಗಾಗಿ ಆಗಿರ್ಬೋದು, ಬಿಸ್ನೆಸ್ಗಾಗಿ ಆಗಿರ್ಬೋದು, ಅಥವಾ ರೆಸ್ಪಾನ್ಸಿಬಿಲಿಟಿಯಿಂದ ಆಗಿರ್ಬೋದು, ಯಾವುದೇ ರೀಸನ್ ಆಗಿರ್ಬೋದು, ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ರೆ ಈಗ ಅವರು ಆ ಥಿಂಗ್ಸ್ನ ಬಹುಶಃ ಅಚೀವ್ ಮಾಡ್ಕೊಂಡಿರಬಹುದು. ಆದರೆ ಆ ಥಿಂಗ್ಸ್ ಸಿಕ್ಕಿದ ಮೇಲೂ ಅವ್ರಿಗೆ ಪೀಸ್ ಅನ್ನೋದು ಸಿಗ್ತಾ ಇಲ್ಲ. ಅವರ ಲೈಫ್ನಲ್ಲಿ ಒಂದು ಎಂಪ್ಟಿನೆಸ್ ಇದೆ. ನೀವು ಅವರ ಲೈಫ್ನಲ್ಲಿ ಇಲ್ಲ ಅನ್ನೋ ಒಂದು
ಎಂಪ್ಟಿನೆಸ್ ಕಾಡ್ತಾ ಇದೆ. ಸೊ ನಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಥಿಂಗ್ ಇಲ್ಲದೇ ಇದ್ದಾಗ ಅದು ನಮಗೆ ಎಷ್ಟು ಹೆವಿನೆಸ್ ಫೀಲ್ ಮಾಡಿಸುತ್ತೆ ಅನ್ನೋದನ್ನು ಈಗ ಈ ವ್ಯಕ್ತಿ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಯಾವ ಕಾರಣಕ್ಕಾಗಿ ದೂರ ಮಾಡ್ಕೊಂಡಿದ್ರು, ಕೆರಿಯರ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಯಾವುದೋ ಒಂದು ಸಿಚುವೇಶನ್ ಆಗಿರಲಿ ಅಥವಾ ಬೇರೆ ಯಾವುದೇ ಪ್ರಾಬ್ಲಮ್ ಆಗಿರಲಿ, ಆ ಥಿಂಗ್ ಈಗ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಅವ್ರಿಗೆ ನಿಮ್ಮ ಎಂಪ್ಟಿನೆಸ್ ಫೀಲ್ ಆಗ್ತಾ ಇದೆ. ಕರೇಜ್ ಎನರ್ಜಿ. ಈ ಪರ್ಸನ್ ಈಗ ಫೈಟ್ ಮಾಡಬೇಕಾಗಿದೆ, ಕರೇಜ್ ತೋರಿಸ್ಬೇಕಾಗಿದೆ. ಎಷ್ಟು ಕರೇಜ್ ತೋರಿಸ್ಬೇಕು? ನೀವು ನೋಡ್ತಾ ಇರುವಂತೆ ಈ ಪರ್ಸನ್ಗೆ ಈಗ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಬೇಕು. ಅವ್ರು ಫೈಟ್ ಮಾಡಿದೆ, ಕರೇಜ್ ತೋರಿಸ್ದೆ, ಈ ಕನೆಕ್ಷನ್ಗಾಗಿ ಎಫರ್ಟ್ ಹಾಕದೆ, ಈ ಕನೆಕ್ಷನ್ಗಾಗಿ ಸ್ಟ್ಯಾಂಡ್ ತಗೊಳ್ಳದೆ ಏನೂ ಆಗೋದಿಲ್ಲ. ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ, ಈ ಕನೆಕ್ಷನ್ಗಾಗಿ ಎಫರ್ಟ್ ಹಾಕಲೇಬೇಕು, ನಿಮಗಾಗಿ ಲಾಯಲ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಆಗಲೇಬೇಕು. ಸೊ ಇಲ್ಲಿವರೆಗೆ ಈ ಪರ್ಸನ್ ಪ್ರಾಬ್ಲಮ್ಸ್ನಿಂದ ರನ್ ಅವೇ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ಆದರೆ ಈಗ ಈ ಸಿಚುವೇಶನ್ಗೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ರನ್ನರ್ ಆಗಿದ್ದರು, ಈಗ ಸೊಲ್ಯೂಷನ್ ಸೀಕರ್ ಆಗ್ತಾ ಇದ್ದಾರೆ. ಅವರು ಈ ಕನೆಕ್ಷನ್ಗಾಗಿ ಎಫರ್ಟ್ ಹಾಕಲೇಬೇಕು, ಆಗ ಮಾತ್ರ ನಿಮ್ಮ ಕಡೆಗೆ ಬರೋದಕ್ಕೆ ಸಾಧ್ಯ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವ್ರಿಗೆ ಈಗ ರಿಯಲೈಸೇಷನ್ ಕೊಡ್ತಾ ಇದೆ. ಮೊದಲಿಗಿಂತ ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೊದಲಿಗಿಂತ ಹೆಚ್ಚು ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ನ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಂಡಿದ್ದಾರೆ. ಮಿಸ್ಸಿಂಗ್ ಆ್ಯಂಡ್ ಲೆಟ್ಟಿಂಗ್ ಗೋ ಎನರ್ಜಿ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಥಿಂಗ್ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಮಿಸ್ಸಿಂಗ್ ಆ್ಯಂಡ್ ಲೆಟ್ಟಿಂಗ್ ಗೋ ಎನರ್ಜಿ. ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಲೆಟ್ ಗೋ ಮಾಡಬೇಕು, ಸರೆಂಡರ್ ಮಾಡಬೇಕು. ಇದು ನಿಮ್ಮ ಲೆಸನ್ ಕೂಡ ಆಗಿರ್ಬೋದು. ಲೆಟ್ ಗೋ ಮಾಡೋದು ನಿಮ್ಮ ಲೆಸನ್ ಆಗಿರ್ಬೋದು. ಅದೇ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು. ನಿಮ್ಮ ಸಿಚುವೇಶನನ್ನು ಡಿವೈನ್ ಕೈಗೆ ಬಿಡಿ. ಬಹುಶಃ ಈ ಕನೆಕ್ಷನ್ನಿಂದ ನೀವು ಲೆಟ್ ಗೋ ಮಾಡಿದಾಗಲೇ ನಿಮ್ಮ ಲೈಫ್ನಲ್ಲಿ ರಿಯೂನಿಯನ್ ಆಗ್ಬೋದು. ಈ ಕನೆಕ್ಷನನ್ನು ಸರೆಂಡರ್ ಮಾಡಿದಾಗ ರಿಯೂನಿಯನ್ ಆಗ್ಬೋದು. ನೀವು ಹೋಪ್ಸನ್ನೇ ನೀವು ಕಂಪ್ಲೀಟ್ಲಿ ಬಿಟ್ಟುಬಿಡಬಹುದು. ಇಲ್ಲ ಈಗ ಈ ಕನೆಕ್ಷನಲ್ಲಿ ಏನೂ ಆಗೋದಿಲ್ಲ ಅಂತ ನೀವು ಫೀಲ್ ಮಾಡುವ ಮೂಮೆಂಟ್ ಬರ್ಬೋದು. ಸೊ ಅದೇ ಮೂಮೆಂಟ್ನಲ್ಲಿ ಈ ವ್ಯಕ್ತಿ ಬಂದು ಈ ಕನೆಕ್ಷನ್ನ ರೀಸ್ಟಾರ್ಟ್ ಮಾಡ್ಬೋದು. ಅದೇ ಮೂಮೆಂಟ್ನಲ್ಲಿ ನೀವು ನಿಮ್ಮ ಹೋಪ್ಸ್ ಬಿಟ್ಟು ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇರ್ಬೋದು. ಅದೇ ಟೈಮ್ನಲ್ಲಿ ನಿಮ್ಮ ಪಾರ್ಟ್ನರ್ ಎಂಟ್ರಿ ಆಗ್ಬೋದು. ಯಾಕೆಂದರೆ ಆ ಟೈಮ್ನಲ್ಲಿ ನೀವು ಸಂಪೂರ್ಣವಾಗಿ ಲೆಟ್ ಗೋ ಮಾಡಿರ್ತೀರ, ಸಂಪೂರ್ಣವಾಗಿ ಸರೆಂಡರ್ ಮಾಡಿರ್ತೀರ. ಇನ್ನು ಡಿವೈನ್ ಹೇಗೆ ಬಯಸುತ್ತೋ ಹಾಗೆ ಆಗಲಿ ಅಂತ ಡಿವೈನ್ಗೆ ಬಿಡ್ತೀರ. ಸೊ ಅದೇ ಟೈಮ್ನಲ್ಲಿ ಡಿವೈನ್ ನಿಮಗೆ ನೀವು ಬಯಸಿದ ಥಿಂಗ್ ಕೊಡ್ಬೋದು. ಈ ಪರ್ಸನ್ ಯಾವ ರೀತಿ ಅಂದರೆ, ಯಾವುದಾದ್ರೂ ಒಂದು ಥಿಂಗ್ ಸಿಕ್ಕಾಗ ಅದರ ವ್ಯಾಲ್ಯೂ ಅವರು ಮಾಡೋದಿಲ್ಲ. ಆ ಥಿಂಗ್ ಅವರಿಂದ ದೂರ ಆದಮೇಲೆ ಅವರಿಗೆ ವ್ಯಾಲ್ಯೂ ಅರ್ಥ ಆಗುತ್ತೆ. ಡಿವೈನ್ ಒಂದು ಥಿಂಗ್ನ ಅವರಿಂದ ದೂರ ತಗೊಂಡಾಗ ಅದರ ವ್ಯಾಲ್ಯೂ, ದೂರ ಮಾಡಿದಾಗ ಅದರ ವ್ಯಾಲ್ಯೂ ಅವರಿಗೆ ಗೊತ್ತಾಗುತ್ತೆ. ಅದರ ವ್ಯಾಲ್ಯೂ ತೋರಿಸಿದಾಗ ಮಾತ್ರ ಅವರು ಅದರ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ನಿಮ್ಮ ವ್ಯಾಲ್ಯೂ ಕೂಡ ನೀವು ಅವರಿಂದ ದೂರ ಆದಮೇಲೆ ಅವರಿಗೆ ಅರ್ಥ ಆಗಿದೆ. ನೀವು ಅವರ ಲೈಫ್ನಲ್ಲಿದ್ದಾಗ ನಿಮ್ಮ ವ್ಯಾಲ್ಯೂ ಮಾಡಲಿಲ್ಲ, ಆದರೆ ಈಗ ಅವರು ನಿಮ್ಮ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ನಿಮ್ಮ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಡೌನ್ಫಾಲ್ ಒಂದು ಸಲ ಇರ್ಬೋದು. ಈ ಟೈಮ್ನಲ್ಲಿ ನಿಮಗೆ ಹೋಪ್ಲೆಸ್ ಫೀಲ್ ಆಗ್ಬೋದು, ಆದರೆ ಇಟ್ಸ್ ಆಲ್ ಡಿವೈನ್ ಚಾಯ್ಸ್. ಈ ಕನೆಕ್ಷನಲ್ಲಿ ನಡೆಯುವ ಪ್ರತಿಯೊಂದು ಥಿಂಗ್ಸ್ ಕೂಡ ಒಂದು ಪರ್ಪಸ್ ಇರುತ್ತೆ. ಯಾರಿಗಾದರೂ ತುಂಬ ಏಂಜಲಿಕ್ ನಂಬರ್ಸ್ ಕಾಣಿಸ್ತಾ ಇದ್ದರೆ ಅದು ಕೂಡ ಒಂದು ಸೈನ್ ಆಗಿರ್ಬೋದು. ಸೊ ಏಂಜಲಿಕ್ ನಂಬರ್ ತುಂಬ ಕಾಣಿಸ್ತಾ ಇದ್ದರೆ ಅದು ರಿಯೂನಿಯನ್ ಆಗುವ ಸ್ಟ್ರಾಂಗ್ ಸೈನ್ ಕೂಡ ಆಗಿರಬಹುದು. ಯೂನಿವರ್ಸ್ ಯಾವಾಗಲೂ ಸೈನ್ಸ್ ಮೂಲಕ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ನೀವು ನೋಡ್ತಾ ಇರುವ ವಿಡಿಯೋಸ್ ಮೂಲಕ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದು ಡಿವೈನ್ ಚಾಯ್ಸ್ ಆಗಿರ್ಬೋದು. ಪೊಟೆನ್ಷಿಯಲ್ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಎನರ್ಜಿ. ಈ ಕನೆಕ್ಷನಲ್ಲಿ ಇನ್ನೂ ತುಂಬ ಪೊಟೆನ್ಷಿಯಲ್ ಇದೆ. ಈ ಕನೆಕ್ಷನಲ್ಲಿ ಇನ್ನೂ ಎನರ್ಜಿ ಅನ್ನೋದು ಇದೆ. ನೀವು ಅಥವಾ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದರೆ ಅಥವಾ ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡ್ತಾ ಇದ್ದರೆ ಅದು ಮ್ಯೂಚುವಲ್ ಎನರ್ಜಿ. ಈಗ ಪ್ರೆಸೆಂಟ್ ಟೈಮಲ್ಲಿ ನೀವಿಬ್ಬರು ದೂರ ಇರೋದ್ರಿಂದ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಹಾರ್ಟ್ ಮತ್ತು ಮೈಂಡ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀವು ಅವರಿಗೆ ತುಂಬ ರಹಸ್ಯವಾಗಿ ಕಾಣ್ತಾ ಇದ್ದೀರಾ. ಅದಕ್ಕಾಗಿ ಅವರು ಮತ್ತೆ ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮತ್ತೆ ಮತ್ತೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು, ಈ ಕನೆಕ್ಷನ್ ಬಗ್ಗೆ ಅವರ ಮನಸ್ಸಿನಲ್ಲಿ ಏನಿರ್ಬೋದು ಅಂತ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಅಟ್ರಾಕ್ಷನ್ ಎನರ್ಜಿ. ಇದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ. ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಕೇವಲ ಫಿಸಿಕಲ್ ಅಟ್ರಾಕ್ಷನ್ನಿಂದ ಇದ್ರು ಅಂತ. ಸೊ ಎನರ್ಜಿಯ ಪ್ರಕಾರ ನೋ, ಇಟ್ಸ್ ನಾಟ್ ಓನ್ಲಿ ಫಿಸಿಕಲ್ ಅಟ್ರಾಕ್ಷನ್. ಈ ಕನೆಕ್ಷನ್ಗೆ ಫಿಸಿಕಲ್ ಅಟ್ರಾಕ್ಷನ್ಗಿಂತ ತುಂಬ ಮೇಲಿನದು. ಅವರು ನಿಮ್ಮೊಂದಿಗೆ ಎಮೋಷ್ನಲಿ ಕೂಡ ಕನೆಕ್ಟೆಡ್ ಆಗಿದ್ದಾರೆ. ನಿಮ್ಮಿಂದ ಎಮೋಷ್ನಲ್ ಅಟ್ರಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ದೂರ ಹೋಗಿರೋದು, ಅವರನ್ನು ಇಗ್ನೋರ್ ಮಾಡಿದ್ದು, ನಿಮ್ಮಿಂದ ಅವರು ಹರ್ಟ್ ಆಗಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ಸೊ ಅವರು ಪೇಯ್ನ್ನಲ್ಲಿದ್ದಾರೆ.
ನೀವು ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ನೀವು ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ನಿಮ್ಮಿಬ್ಬರ ನಡುವೆ ಕಾರ್ಮಿಕ್ ಬಾಂಡ್ ಇರ್ಬೋದು. ನೀವು ಇಷ್ಟು ಪೇಯ್ನ್ ಫೇಸ್ ಮಾಡಿದರೆ ಅದು ಯಾವುದೋ ಕಾರ್ಮಿಕ್ ಬಾಂಡ್ನ ಕಾರಣ ಕೂಡ ಆಗಿರ್ಬೋದು. ಅವರು ನಿಮಗೆ ಲವ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಯಾವುದೇ ಕಂಡೀಷನ್ ಇಲ್ಲದೆ, ಈ ಲವ್ನಲ್ಲಿ ಯಾವುದೇ ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬಾರ್ದು ಅಂತ ಬಯಸ್ತಾ ಇದ್ದಾರೆ. ಅನ್ಕಂಡೀಷ್ನಲ್ ಲವ್ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.